ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತಾ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಹಬ್ಬನ ಆಚರಣೆ ಮಾಡಿದ್ವಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ಬೆಳಿಗ್ಗೆ ಸ್ನಾನ ಎಲ್ಲ ಕೂಡ ಆದಮೇಲೆ ದೇವರಿಗೆ ನೈವೇದ್ಯಕ್ಕೆ ಕಡುಬು ಮಾಡೋದಕ್ಕೆ ಅಂತೇಳ್ಬಿಟ್ಟು ನಾನು ಪುಡಿನ ರೆಡಿ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಲ್ಲಾದರೂ ನಾವು ಮಾಡ್ಕೋಬೋದು, ಅಥವಾ ಈ ಥರ ಕಡಲೆ ಬೀಜ ಕಡಲೆ ಪಪ್ಪು ಹಾಕಿ ಬೇಕಾದರೂ ಮಾಡ್ಕೋಬೋದು. ಕೊಬ್ಬರಿದು ಪೂಜೆ ಎಲ್ಲ ಆದಮೇಲೆ ನಾವು ಕಾಯಿ ಹೊಡೆದಿರ್ತೀವಲ್ಲ, ಅದರಲ್ಲಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಈಗ ಫಸ್ಟು ಪುಡಿದು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಕಡಲೆ ಪಪ್ಪು ಹಾಗೆ ಒಣ ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ಇದು ನಾವು ಈ ಹಸಿ ಕಡುಬಿಗೂ ಹಾಕ್ಕೋಬೋದು, ಹಾಗೆಯೇ ಕರ್ಜಿಕಾಯಿ ಮಾಡ್ಕೊಳ್ಳೋದಕ್ಕೂ ಕೂಡ ಬಳಸ್ಕೋಬೋದು. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ನಾನು ಪುಡಿ. ನಂತರ ಯಾವಾಗಾದರೂ ನಾವು ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಪೌಡ್ರನ್ನ ಫಸ್ಟು ರೆಡಿ ಮಾಡಿ ಇಟ್ಕೊಂಡು ನಂತರ ನಾವು ಅಕ್ಕಿ ಹಿಟ್ಟಿಂದ ಮುದ್ದೆನ ಮಾಡಿಕೊಂಡು ನಂತರ ಕಡುಬನ್ನ ಮಾಡ್ಕೊಳ್ಳೋಣ ಅಂತ ಪೌಡ್ರನ್ನೆಲ್ಲ ಕೂಡ ರೆಡಿ ಮಾಡಿಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಗಿದೆ, ಆಲ್ಮೋಸ್ಟ್ ಒಂದು 3 ಕಪ್ಪಷ್ಟು ಆಗಿರುತ್ತೆ ಪುಡಿ ಎಲ್ಲ ಕೂಡ. ಕಡುಬು ನಮ್ಮ ಮನೆಯಲ್ಲಿ ಜಾಸ್ತಿ ಏನು ಎಷ್ಟಾಗಿ ತಿನ್ನೋದಿಲ್ಲ, ಮಾಡೋದು ಕಡಿಮೆನೇ. ಹಬ್ಬದ ದಿನ ಮಾಡಬೇಕಲ್ವ, ದೇವರಿಗೆ ನೈವೇದ್ಯಕ್ಕಾದರೂ, ಹಾಗಾಗಿ ಮಾಡ್ತಾಯಿದ್ದೀನಿ. ಮುದ್ದೆಗೆ ಈ ಕಡೆಗೆ ಇಟ್ಕೊಂಡಿದ್ದೀನಿ ನೋಡಿ, ಆಲ್ರೆಡಿ ಹಿಟ್ಟನ್ನು ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಂದ ಮೇಲೆ ತೊಳೆಸ್ಕೊಂಡು ಕಡುಬನ್ನು ಮಾಡ್ಕೊಳ್ಳೋಣ. ಕೆಲವರು ಹಾಗೆಯೇ ಬಿಸಿ ನೀರಿಗೆ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ನಂತರ ಅದನ್ನು ನಾವು ಆವಿಯಲ್ಲಿ ಬೇಯಿಸ್ಕೊತಾರೆ. ನಾನು ಆವಿಯಲ್ಲೇನು ಬೇಯಿಸೋದಿಲ್ಲ, ಹಾಗೆಯೇ ಮುದ್ದೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಒಂದೇ ಸಲ ಈ ರೀತಿ ಮುದ್ದೆ ತೊಳೆಸ್ಕೊಂಡು ಆ ಮುದ್ದೆಯಲ್ಲಿಗೆ ಒಂದೇ ಸಲ ಮಾಡಿದ್ರೆ ನಾವು ಡೈರೆಕ್ಟಾಗಿ ಹಾಗೆಯೇ ತಿನ್ಬೋದು. ಕೆಲವರು ಆವಿಯಲ್ಲಿ ಬೇಯಿಸ್ತಾರೆ, ಕೆಲವರು ಹೀಗೆ ಮುದ್ದೆ ಮಾಡ್ತಾರೆ. ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕೂಡ ತಿಳಿಸಿ. ನಾನೀಗ ಕಡುಬು ಮಾಡೋಣ ಅಂತೇಳ್ಬಿಟ್ಟು ಮುದ್ದೆ ಮಾಡಿ ಆದಮೇಲೆ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಕೂಡ ಮಾಡ್ಕೋಬೋದು, ಹೀಗೆ ಮಾಡಬೇಕು ಅಂತ ಏನಿಲ್ಲ, ನಮ್ಮ ಅನುಕೂಲಕ್ಕೆ ನಾವು ಯಾವ ರೀತಿ ಬೇಕೋ ಆ ರೀತಿ ಕಡುಬನ್ನು ಮಾಡ್ಕೋಬೋದು ನೋಡಿ. ಈ ರೀತಿ ಕೂಡ ಮಾಡ್ಕೋಬೋದು. ನಂತರ ನಾವು ಮಾಮೂಲಿ ಕಡುಬು ಮಾಡ್ತೀವಲ್ವ, ಆ ರೀತಿ ಕೂಡ ಮಾಡ್ಕೋಬೋದು. ಈ ಥರ ಮಾಡೋದನ್ನು ಮೋದಕ ಅಂತ ಕರೀತಾರಲ್ವ, ಮೋದಕ ಥರ ಬೇಕಾದರೂ ಮಾಡ್ಕೋಬೋದು, ಅಥವಾ ಕಡುಬು ಥರ ಬೇಕಾದ್ರೂ ಮಾಡ್ಕೋಬೋದು. ಯಾವ ಥರ ಮಾಡಿದ್ರೂ ಕೂಡ ಒಂದೇ. ತೇವ ಏನು ಮಾಡ್ಕೊಳ್ದಿರ ಈ ರೀತಿ ಮಾಡ್ಕೊಳ್ಳೋವಾಗ ನಾನು ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ಮುದ್ದೆ ಕೈಗೆ ಅಂಟ್ಕೊತಾ ಇರುತ್ತಲ್ವ, ಹಾಗಾಗಿ ಈ ರೀತಿ ಆಗಾಗ ಸ್ವಲ್ಪ ತುಪ್ಪನ ಸವರ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋದೆಲ್ಲ ಈಸಿ ಆಗಲಿ, ಕಡುಬು ಮಾಡೋದೇ ಸ್ವಲ್ಪ ಟೈಮ್ ತಗೊಳುತ್ತಲ್ವ. ನನಗೆ ಕಡುಬು ಮಾಡಬೇಕಂದ್ರೇ ಕಷ್ಟ ಯಾವಾಗಲೂ ಕೂಡ. ಆ ನಂತರ ನೋಡಿ ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಮುದ್ದೆನ ನಾವು ಎಷ್ಟು ಚೆನ್ನಾಗಿ ತೊಳೆಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಡುಬು ಬರುತ್ತೆ. ನಾನು ಕೈಯಲ್ಲಿ ಕೂಡ ಸ್ವಲ್ಪ ಹಾಗೇ ನಾದ್ಕೊಂಡು ಈಗ ನೋಡಿ ಈ ರೀತಿ ಒಂದು ಪೇಪರ್ ಮೇಲೆ ನಾವು ಒಬ್ಬಟ್ಟು ಮಾಡೋದಕ್ಕೆ ಊಟಕ್ಕೆಲ್ಲ ಬಳಸ್ತೀವಲ್ಲ, ಈ ಥರ ಪ್ಲಾಸ್ಟಿಕ್ ಪೇಪರ್ ಆದರೂ ತಗೊಳ್ಳಿ, ನಾರ್ಮಲ್ ಕವರ್ ಆದರೂ ತಗೊಂಡು ಈ ರೀತಿ ಒಂದು ಪ್ಲೇಟ್ ಏನಾದರೂ ತಗೊಳ್ಳಿ ಅಗಲ ಇರೋವಂಥದ್ದು, ಇಟ್ಬಿಟ್ಟು ಒಂದೇ ಸಲ ಪ್ರೆಸ್ ಮಾಡಿದ್ರೆ ನೀಟಾಗಿ ಅಗಲಕ್ಕೆ ಹಪ್ಳ ಥರ ಬರುತ್ತೆ. ಅಥವಾ ಈ ರೀತಿ ಕೈಯಲ್ಲಾದರೂ ಒತ್ಕೊಳ್ಳಿ, ಇಲ್ಲ ಚಪಾತಿ ಕೋಲು ಇರುತ್ತಲ್ಲ ಅದರಲ್ಲಿ ಬೇಕಾದ್ರೂ ನಾವು ಹೊತ್ಕೋಬೋದು. ನಮಗೆ ಯಾವ ರೀತಿ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬೋದು. ಪ್ಲೇಟಿಂದ ನಾವು ಪ್ರೆಸ್ ಮಾಡಿದಾಗ ನೀಟಾಗಿ ಬರುತ್ತೆ, ಒಂದು ಸಲ ಟ್ರೈ ಮಾಡಿ. ನಂತರ ನೋಡಿ ಈ ಕಡೆ ನಾನು ಎಕ್ಸ್ಟ್ರಾಸ್ ಇರೋದನ್ನೆಲ್ಲ ಕೂಡ ತೆಗೆದುಬಿಡ್ತಾ ಇದ್ದೀನಿ. ಇದನ್ನು ನೀವು ಕಡುಬು ಮಾಡ್ತೀವಲ್ಲ ಅದರಿಂದ ಬೇಕಾದ್ರೂ ಅದರಲ್ಲಿ ಹಾಕ್ಕೊಂಡು ನಾವು ಇದನ್ನು ಪ್ರೆಸ್ ಮಾಡ್ಕೋಬೋದು. ಸೊ ಅದು ಕಿತ್ತೋಗೋ ಚಾನ್ಸಸ್ ಕೂಡ ಇರುತ್ತೆ, ಹಾಗಾಗಿ ನಾನು ಹೀಗೆ ಡೈರೆಕ್ಟಾಗಿ ನೋಡಿ ಮಾಡ್ತಾಯಿದ್ದೀನಿ. ಎಷ್ಟು ನೀಟಾಗಿ ಬರ್ತಾಯಿದ್ದೀವಿ ಈ ರೀತಿ ಮಾಡೋದ್ರಿಂದ. ಹಾಗೆಯೇ ತೆಳ್ಳುವಾಗೂ ಕೂಡ ನಾವು ಇದನ್ನು ಲಟ್ಟಿಸ್ಕೋಬೋದು. ಈ ರೀತಿ ನೋಡಿ, ನೀವು ಚಪಾತಿ ಕೋಲಿಂದ ಬೇಕಾದರೂ ಲಟ್ಟಿಸ್ಕೊಳ್ಳಿ, ಕೈಯಲ್ಲಾದರೂ ಪ್ರೆಸ್ ಮಾಡ್ಕೊಳ್ಳಿ, ಇಲ್ಲ ಒಂದು ಅಗಲ ಇರೋವಂಥ ಪ್ಲೇಟ್ ತಗೊಂಡು ನೀಟಾಗಿ ಪ್ರೆಸ್ ಮಾಡಿದ್ರೂ ಕೂಡ ಬರುತ್ತೆ. ತೆಳುವಾಗಿ ಕೂಡ ಇರುತ್ತೆ. ಮುದ್ದೆ ಜಾಸ್ತಿ ಇದ್ದರೂ ತಿನ್ನೋಕ್ಕಾಗೋದಿಲ್ಲ ಅಲ್ವ, ಹಾಗಾಗಿ ತೆಳುವಾಗಿ ಈ ರೀತಿ ಲಟ್ಟಿಸ್ಕೊಂಡು ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಮಾಡ್ಕೋಬೋದು. ತುಂಬ ಚೆನ್ನಾಗೂ ಬರುತ್ತೆ ಈ ರೀತಿ ಮಾಡಿದ್ರೆ. ನನಗೆ ಈ ಮೆಥಡ್ ಕೈಯಲ್ಲಿ ಆಗಲೇ ಮಾಡಿದ್ನಲ್ಲ ಫಸ್ಟು, ಅದಕ್ಕಿಂತ ಇದು ಈಸಿ ಅಂತ ಅನ್ನಿಸ್ತು. ಮತ್ತು ತೆಳುವಾಗೂ ಕೂಡ ಮಾಡ್ಕೋಬೋದು ಕೈಯಲ್ಲಿಗಿಂತ. ಪೇಪರ್ಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಅದು ಅಂಟ್ಕೊಳ್ದಿರ ಇರುತ್ತೆ. ತುಪ್ಪ ಸವರಿದ್ರೆ, ಎಣ್ಣೆ ಸವರಬೇಡಿ, ಎಣ್ಣೆ ಸವರಿದ್ರೆ ನಾವು ಹಸಿ ಎಣ್ಣೆ ತಿನ್ನೋಕ್ಕಾಗೋದಿಲ್ಲ ಅಲ್ವ, ಹಾಗಾಗಿ ತುಪ್ಪನ ಹಚ್ಕೊಂಡು ಈ ರೀತಿ ಮಾಡ್ಕೊಳ್ಳಿ, ಅದು ಅಂಟ್ಕೊಳ್ದಿರ ನೀಟಾಗಿ ಬಂದುಬಿಡುತ್ತೆ. ಸೊ ಎಲ್ಲ ಅಡುಗೆ ಆದಮೇಲೆ ನೋಡಿ ಕಡುಬು
ಮಾಡಿಟ್ಟು ಆದಮೇಲೆ ಸ್ವಲ್ಪ ವಡೆಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ನಂತರ ಈ ಹಬ್ಬಕ್ಕೆ ನಾಗರಿಗೆಲ್ಲ ಹೋಗ್ತಾರಲ್ವ, ನಾವು ಕೂಡ ನಾಗರಿಗೆ ಹೋಗ್ತೀವಿ. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡೋದಿಲ್ಲ. ಯಾವ್ಯಾವ ಸೈಡ್ ಯಾವ ರೀತಿ ಮಾಡ್ತಾರೋ ನನಗಷ್ಟು ಐಡಿಯಾ ಇಲ್ಲ. ನಾವಂತೂ ನಾಗರಿಗೂ ಹಾಗೆ ಹುತ್ತಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ನಂತರನೇ ಮನೆಯಲ್ಲಿ ಬಂದು ಪೂಜೆ ಮಾಡೋದು. ಫಸ್ಟ್ ನಾಗರಿಗೆ ಹೋಗಿ ಬಂದು ನಂತರ ಮನೆಯಲ್ಲಿ ಪೂಜೆ ಮಾಡ್ತೀವಿ. ಅಡುಗೆ ಎಲ್ಲ ಮುಗಿಸ್ಕೊಂಡು ಪೂಜೆಗೆ ಹೋಗ್ತೀವಿ. ವಡೆಗೆ ಸ್ವಲ್ಪ ಇದು ಚಾಪರ್ ತಗೊಂಡ್ಮೇಲೆ ನನಗಂತೂ ಈ ರೀತಿ ವಡೆ ರೊಟ್ಟಿ ಈ ಥರದ್ದು ಮಾಡಿದವಾಗ ಈರುಳ್ಳಿ ಜಾಸ್ತಿ ಹಾಕ್ತೀವಲ್ವ, ಅದನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಇದಿದ್ರೆ ಅಂತೂ ತುಂಬಾ ಈಸಿ. ಫಸ್ಟ್ ಚಿಕ್ಕದು ತಗೊಂಡಿದ್ದೆ, ಅದು ಹೋಗ್ಬಿಡ್ತು. ಮತ್ತು ಮೊನ್ನೆ ಇನ್ನೊಂದು ತಗೊಂಡೆ, ಇದು ಸ್ವಲ್ಪ ದೊಡ್ಡ ಸೈಜ್ದು. ಇದ್ರ ರೀತಿ ಇರೋದ್ರಿಂದ ಬೇಗನೆ ಈರುಳ್ಳಿ ಎಲ್ಲ ಕೂಡ ಕಟ್ ಮಾಡ್ಕೊಬೋದು. ಎಷ್ಟು ಈರುಳ್ಳಿ ಇದ್ದರೂ ಕೂಡ ಪಟ್ಟಂತ ಆಗೋಗ್ಬಿಡುತ್ತೆ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಬೇಳೆನ ಕೂಡ ಮಿಕ್ಸಿಗೆ ಹಾಕ್ಬಿಟ್ಟು ಕಲಸಿಟ್ಬಿಡ್ತೀನಿ. ತಿನ್ನೋ ಟೈಮಲ್ಲಿ ಇದನ್ನು ವಡೆನ ಹಾಕ್ಕೊಳ್ಳೋಣ ಅಂತ. ಈಗೇನು ಸುಡೋದಿಲ್ಲ, ಎಲ್ಲ ಕಲಿಸ್ಬಿಟ್ಟು ಇಟ್ಬಿಟ್ಟು ಈಗ ಪೂಜೆಗೆ ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಮೂವರು ಕೂಡ ನಮ್ಮವರು ಅಂಗಡಿಯಲ್ಲಿದ್ದಾರೆ, ನಾವು 3 ಜನನೇ ಮನೆಯಲ್ಲಿದ್ವಿ. ಸೊ ಈಗ ರೆಡಿ ಆಗಿದ್ದೀವಿ ಪೂಜೆಗೆ ಹೋಗೋಣ ಅಂತ. ಚಿನ್ನು ಅಂತೂ ಇವತ್ತು ಫುಲ್ ಟ್ರೆಡಿಷನಲ್ ಆಗಿ ರೆಡಿ ಆಗಿಬಿಟ್ಟಿದ್ಲು. ಒಂದು 2 ಅವರ್ಸ್ಗೆ ವಾಮಿಟ್ ಮಾಡಿಕೊಂಡು ಜ್ವರ ಬಂದು ದೃಷ್ಟಿ ಆಗಿಬಿಟ್ಟಿತ್ತು. ಹೀಗೆ ಪೂಜೆಗೆ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಕೊಡು ಚಂಬಿತ ಎತ್ಕೊಂಡು. ನಡೀರಮ್ಮ, ಟೈಮ್ ಆಯ್ತು, ನಡೀರಮ್ಮ. ಈಗ ಹಾಕು, ನಡಿ ಹೋಗ್ಬಿಟ್ಟು ಬರೋಣ ಬನ್ನಿರಿ. ಹೌದಾ, ನಮ್ಮನೆ ಹಿಂದ್ಗಡೆ ಸೈಡ್ಗೆ ಒಂದು ಸ್ವಲ್ಪ ದೂರ ಹೋದರೆ ಅಲ್ಲೇ ರೀತಿ ನಾಗರಕಲ್ಲಿದೆ. ಮೊದಲೆಲ್ಲ ಇಲ್ಲಿರಲಿಲ್ಲ, ತುಂಬ ದೂರ ಆಗ್ತಾಯಿತ್ತು. ಹೋಗಿ ಬರೋಕ್ಕೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಅಷ್ಟು ಆಗ್ತಾಯಿತ್ತು. ಈಗ ನಮ್ಮ ಮನೆ ಹಿಂದೆಗಡೆಗೆ ಒಂದು ಸ್ವಲ್ಪ ದೂರದಲ್ಲೇ ನಾಗರಕಲ್ಲು ಯಾರೋ ಹಾಕ್ಸಿದ್ದಾರೆ. ಅಲ್ಲೇ 3 ಇಯರ್ಸಿಂದ ಅಲ್ಲೇ ಪೂಜೆ ಮಾಡ್ತಾಯಿದ್ವಿ. ಮೊದಲು ದೂರ ಹೋಗ್ತಾಯಿದ್ವಿ. ಇಲ್ಲಿ ನಾಗರಕಲ್ಲಿಗೆ ಒಂದು ಸ್ವಲ್ಪ ಹತ್ತಿರದಲ್ಲೇ ಹುತ್ತ ಕೂಡ ಇದೆ. ಹುತ್ತಕ್ಕೂ ಹಾಗೆಯೇ ನಾಗರಿಗೂ ಕೂಡ ನಾವು ಈ ಹಬ್ಬಕ್ಕೆ ಪೂಜೆನ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ಹಬ್ಬಕ್ಕೆ ನಾಗರಿಗೆ ಪೂಜೆ ಮಾಡ್ತಾರೆ, ಕೆಲವ್ರು ಮಾತ್ರ ಮಾಡೋದಿಲ್ಲ. ನನ್ನ ತಂಗಿ ಒಬ್ಳಿದ್ದಾಳೆ, ಅವ್ರ ಮನೆಯಲ್ಲಿ ಮಾಡೋದಿಲ್ಲ. ಅವರು ನಾಗರಿಗೇ ಪೂಜೆ ಮಾಡಬಾರ್ದಂತೆ ಅವ್ರ ಮನೆಯಲ್ಲಿ, ಏನಂತ ಗೊತ್ತಿಲ್ಲ. ಅವ್ರು ಯಾವತ್ತೂ ಕೂಡ ನಾಗರ ಪೂಜೆನೇ ಮಾಡೋದಿಲ್ಲ. ನಾವು ಮಾಡ್ತಿದ್ರು ಕೂಡ ಅಲ್ಲಿಗೂ ಬರೋದು ಕೂಡ ಇಲ್ಲ. ಆ ರೀತಿ ಸಂಪ್ರದಾಯ, ಒಬ್ಬೊಬ್ಬರ ರೀತಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಸಂಪ್ರದಾಯಗಳಿರುತ್ತಲ್ವ. ನಾವು ಪ್ರತಿ ವರ್ಷ ಕೂಡ ಈ ಹಬ್ಬಕ್ಕೆ ನಾಗರ ಪೂಜೆ ಮಾಡ್ತೀವಿ. ಹಾಗೆಯೇ ಹುತ್ತಕ್ಕೂ ಕೂಡ ಹಾಲೆರೆದು ಪೂಜೆ ಮಾಡಿಕೊಂಡು ಬರ್ತೀವಿ. ನಾನು, ಸಿರಿ ಹಾಗೂ ಚಿನ್ನು 3 ಜನ ಕೂಡ ಹೋಗಿದ್ವಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ. ಇನ್ನು ಮನೆಯಲ್ಲಿ ಹೋಗಿ ಪೂಜೆ ಮಾಡಬೇಕು. ಹಾಗೆಯೇ ಗಣೇಶನ ಕೂಡ ಕೂರಿಸೋದ್ರಿಂದ ಗಣೇಶನ ಕೂರಿಸಿ ಪೂಜೆ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ 11 ಗಂಟೆ ಆಗಿಬಿಟ್ಟಿತ್ತು. ಪೂಜೆ ಎಲ್ಲ ಇನ್ನೊಂದೇನೆಂದರೆ ಮನೆಯಲ್ಲಿ ಇವತ್ತು ನೀರು ಆಗೋಗ್ಬಿಟ್ಟಿತ್ತು. ಸಂಪಲ್ಲೂ ನೀರಿರಲಿಲ್ಲ, ಮೇಲೆ ಕೂಡ ನೀರಿರಲಿಲ್ಲ, ನೀರು ಬಿಟ್ಟಿರಲಿಲ್ಲ ಇನ್ನೂ. ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಬೇರೆ ಟ್ಯಾಪ್ಗಳಲ್ಲಿ ಬರ್ತಾಯಿತ್ತು, ಅಂದರೆ ಬೇರೆ ಡ್ರಮ್ ನೀರಿಂದ ಆಚೆ ಮಾತ್ರ ಅದು ಕನೆಕ್ಷನ್ ಇದೆ, ಅಲ್ಲಿ ಮಾತ್ರ ಬರ್ತಾಯಿತ್ತು. ಹಾಗಾಗಿ ಅದನ್ನು ತಗೊಂಡು ಬಂದು ಸ್ಟವ್ ಮೇಲೆ ಕಾಯಿಸ್ಕೊಂಡು ಸ್ನಾನಗಳು ಮಾಡೋ ಅಷ್ಟೊತ್ತಿಗೆ ಎಲ್ಲ ಲೇಟ್ ಆಗಿಬಿಡ್ತು. ಈಗ ನಾಗರಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ಮನೆಯಲ್ಲಿ ಪೂಜೆ ಮಾಡೋಣ. ಹಾಗೆಯೇ ಗಣೇಶನ ಕೂಡ ಕೂರಿಸ್ಬಿಟ್ಟು ಒಂದೇ ಸಲ ದೇವ್ರ ಮನೆಯಲ್ಲೂ ಗಣೇಶನಿಗೂ ಕೂಡ ಪೂಜೆ ಮಾಡಿಬಿಟ್ಟು ನಂತರ ಊಟಗಳು ಮಾಡೋಣ ಅಂತೇಳ್ಬಿಟ್ಟು ದೇವರನ್ನ ಕೂರಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾನು ಸ್ನಾನಕ್ಕೆ ಹೋಗಿದ್ರೇ ಚಿನ್ನು ಫಸ್ಟೇ ರೆಡಿ ಆಗಿಬಿಟ್ಟಿದ್ಲು. ಹೋಗಿ ಬಸ್ ಸ್ಟ್ಯಾಂಡ್ಗೆಲ್ಲ ಓಡಾಡಿಕೊಂಡು ಅದೇ ಡ್ರೆಸ್ಸಲ್ಲೇ ಅವ್ರ ಅಪ್ಪನ ಕರ್ಕೊಂಡು ಹೋಗ್ಬಿಟ್ಟು ಬಲವಂತ ಮಾಡಿ ಹೋಗಿ ಗಣೇಶನೆಲ್ಲ ತಗೊಂಡು ಬಂದು ಚೆನ್ನಾಗಿ ರೋಡೆಲ್ಲ ಅಡ್ಡಾಡ್ಕೊಂಡು ಬಂದುಬಿಟ್ಟಿದ್ದಾಳೆ. ಸ್ವಲ್ಪ ಹೊತ್ತಿಗೆ ಅವಳಿಗೆ ಫುಲ್ಲು ದೃಷ್ಟಿ ಜಾಸ್ತಿ ಆಗಿಬಿಟ್ಟು ವಾಮಿಟ್ ಮಾಡಿಕೊಂಡು ಗಣೇಶ ಮುಂದೆನೇ ದೋಸೆ ಹಾಕ್ಬಿಟ್ಟಿದ್ಲು ಅವಳು.
ಹೋಗಮ್ಮ ಆಚೆ ಅಂತ ಇದ್ದೀನಿ, ಅಷ್ಟೊತ್ತಿಗೆ ಪಾಪ ವಾಮಿಟ್ ಮಾಡ್ಕೊಬಿಟ್ಲು. ದೇವ್ರಿಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಯಲ್ಲಿ ಕಳಶ ಎಲ್ಲ ಇಟ್ಟು ದೇವ್ರ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಆದಮೇಲೆ ಊಟಗಳೆಲ್ಲ ಮಾಡೋ ಅಷ್ಟೊತ್ತಿಗೆ 12 ಗಂಟೆ ಆಗಿತ್ತು. ಎಷ್ಟು ಬೇಗ ಮಾಡಿದ್ರು ಕೂಡ ಲೇಟ್ ಆಗೇ ಆಗುತ್ತಲ್ವ. ನಾನು ಪೂಜೆ ಮಾಡ್ತಾಯಿದ್ದೆ, ಸಿರಿ ನನಗೂ ಹೆಲ್ಪ್ ಮಾಡ್ತಾಯಿದ್ಲು, ಚಿನ್ನು ವಿಡಿಯೋ ಮಾಡ್ತಾಯಿದ್ಲು. ಗಣೇಶನ ನಾವು ಇಟ್ಟರೂ ಕೂಡ ಈ ರೀತಿ ಸಗಣಿಯಲ್ಲಿ ಅಥವಾ ಅರಿಶಿಣದಲ್ಲಿ ಈ ರೀತಿ ಮತ್ತು ಚಿಕ್ಕದಾಗಿ ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ಗಣೇಶ ಅಂತಲೇ ಕರೀತಾರೆ ಅಲ್ವ, ಮಾಡಿಬಿಟ್ಟು ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ಕೂಡ ಮಾಡಿ ಇಟ್ಟಿದ್ದೆ. ಅಷ್ಟೊತ್ತಿಗೆ ಸಿರಿ ಹೋಗಿಬಿಟ್ಟು ಸ್ವಲ್ಪ ಗರಿಕೆ ಕಿತ್ಕೊಂಡು ಬಂದು ಕೆಳಗಡೆ. ಫಸ್ಟಾಗಿ ಜ್ಞಾಪಕ ಇರಲಿಲ್ಲ, ಇಲ್ಲಾಂದರೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಪೂಜೆ ಮಾಡ್ಕೊಂಡು ಬರೋಕ್ಕೆ, ಆಗಲೇ ನಾವು ಕಿತ್ಕೊಬರ್ಬೋದಿತ್ತು. ನಂತರ ಜ್ಞಾಪಕ ಬಂದು ಸಿರಿನ ಕಳಿಸ್ದೆ. ಸಿರಿ ಹೋಗಿ ಸ್ವಲ್ಪ ಕಿತ್ಕೊಂಡು ಬಂದಳು. ಮಳೆ ಕಡಿಮೆ ಇರೋದ್ರಿಂದ ಅಷ್ಟು ಚೆನ್ನಾಗಿ ಏನು ಬೆಳೆದಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಅಷ್ಟೇ. ಈ ಹೂವಿನ ಹಾರಗಳು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ಹೂವಿನ ಹಾರ ಲಾಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಹಾಕಿದ್ದೆ ಅಲ್ವ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಮತ್ತೆ ಗಣೇಶ ಹಬ್ಬಕ್ಕೂ ಕೂಡ ಮೊಗ್ಗನ್ನು ಕಿತ್ಕೊಂಡು ಬಂದು ನಾನೇ ಹಾರಗಳನ್ನ ಹೊಲಿದಿದ್ದೆ. 2 ಗಣೇಶಗೆ ಹೊಲಿದಿದ್ದೆ, ಇನ್ನು 2 ಒಂದು ಸಾಯಿಬಾಬಾಗೆ, ಇನ್ನು ಒಂದು ಕಳಶಕ್ಕೆ ಕೂಡ ಹೊಲಿದಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಈ ಥರ ಹೂವು. ಅದಕ್ಕೆ ಇದನ್ನೇ ಮತ್ತೆ ಕಿತ್ಕೊಂಡು ಬಂದು ಹಾರನ ಹೊಲಿದು ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಓಕೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಈ ಸಲ ಗಣೇಶ ಚತುರ್ಥಿಯನ್ನು ಈ ರೀತಿ ಆಚರಣೆ ಮಾಡಿದ್ವಿ. ನೀವು ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಸಲ 3 ದಿನ ಗಣೇಶನ ಕೂರಿಸ್ತಾ ಇದ್ದೀನಿ. ನೀವು ಮಾರನೇ ದಿನದ ವೀಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.